ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಯಾಂಡಲ್ವುಡ್ ರಿವ್ಯೂಸ್. ಇವತ್ತು ನಾನು ಏನು ವಿಷಯದ ಬಗ್ಗೆ ಮಾತಾಡ್ತಿದ್ದೀನಪ್ಪ ಅಂದರೆ ಯೂಟ್ಯೂಬ್. ಇವಾಗ ನೀನು ಹೇಳ್ತಾರೆ ನನ್ನ ವೀಡಿಯೋ ನೋಡ್ತಾ ಇದ್ದೀನಿ ನೋಡಿ, ಅದೇ ವಿಷಯದ ಬಗ್ಗೆ ಮಾತಾಡೋಣ ಅಂತ ಇದ್ದೀನಿ. ಸೊ ಯೂಟ್ಯೂಬ್ ಅಂದರೆ ಏನು, ಯೂಟ್ಯೂಬ್ ಯಾವಾಗ ಸ್ಟಾರ್ಟ್ ಆಯಿತು, ಯೂಟ್ಯೂಬ್ ಯಾರ ಕಂಪ್ನಿ, ಸೊ ಇದ್ರ ಬಗ್ಗೆ ನಿಮ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂತ ನೀವು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಯೂಟ್ಯೂಬ್ ಸ್ಟಾರ್ಟ್ ಆಗಿದ್ದು 2005 ಯೂಟ್ಯೂಬ್ ಅನ್ನೋ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು 2005 ಇದು ನಮ್ಮ ಗೂಗಲ್ ಇದೆಯಲ್ವಾ, ಅದು ಅವ್ರದ್ದೇನೋ ಅಪ್ಲಿಕೇಶನ್, ಇದು ಗೂಗಲ್ ಅಪ್ಲಿಕೇಶನ್ ಅವ್ರದ್ದು ಯೂಟ್ಯೂಬ್ ಅನ್ನೋ ಅಪ್ಲಿಕೇಶನ್ ಇದು, ಓಕೆನಾ. ಸೊ ಯೂಟ್ಯೂಬ್ ಅಂದರೆ ಏನು, ಯು ಅಂದರೆ ಏನು, ಯು ಅಂದರೆ ನೀವು, ಟ್ಯೂಬ್ ಅಂದರೆ ಟ್ಯೂಬ್ ಗೊತ್ತಲ್ಲ, ಟ್ಯೂಬ್ ಅಂದರೆ ಮಾಮೂಲಿ ಸೈಕಲ್ ಟ್ಯೂಬ್ ಅಲ್ಲ, ಟ್ಯೂಬ್ ಅದರೊಳಗೆ ವೀಡಿಯೋಗಳು ಇರೋದನ್ನೆಲ್ಲ ಟ್ಯೂಬ್ ಅಂತ ಅಂತಾರೆ. ಸೊ ನೀವು ಹಾಕೋ ವೀಡಿಯೋಗಳನ್ನ ನಿಮಗೆ ತೋರಿಸಿ ಯೂಟ್ಯೂಬ್ ದುಡ್ಡು ಮಾಡ್ಕೋತಾರೆ, ನಿಮಗೂ ದುಡ್ಡು ಮಾಡೋಕ್ಕೆ ಬಿಡ್ತಾರೆ. ಸೊ ಇದನ್ನೇ ಯೂಟ್ಯೂಬ್ ಅಂತಾರೆ, ಓಕೆನಾ. ಸೊ ಯೂಟ್ಯೂಬಲ್ಲಿ ಏನೆಲ್ಲಪ್ಪ ಸಿಗುತ್ತಪ್ಪ, ಯೂಟ್ಯೂಬಲ್ಲಿ ಏನೇನು ಸಿಗುತ್ತೆ, ಯೂಟ್ಯೂಬಲ್ಲಿ ಎಲ್ಲ ಸಿಗುತ್ತೆ. ನಿಮ್ಗೆ ಏನು ಬೇಕು ಪ್ರಪಂಚದಲ್ಲಿ, ಯಾವ ಇನ್ಫಾರ್ಮೇಷನ್ ಬೇಕಾ, ಸೈನ್ಸ್ ಬಗ್ಗೆ ಬೇಕಾ, ಮೂವೀಸ್ ಬಗ್ಗೆ ಬೇಕಾ, ನಿಮಗೆ ಸ್ಪೋರ್ಟ್ಸ್ ಬಗ್ಗೆ ಬೇಕಾ, ನಿಮಗೆ ಏನು ಬೇಕು ಹೇಳಿ, ಎಲ್ಲ ಇನ್ಫಾರ್ಮೇಷನ್ ಕೂಡ ಯೂಟ್ಯೂಬಲ್ಲಿ ಸಿಗುತ್ತೆ. ಬಟ್ ನಿಮಗೆ ಸಿಗಲ್ಲ ಯೂಟ್ಯೂಬಲ್ಲಿ ಏನಪ್ಪ ಅಂದರೆ ಅದು ಆ ಫಿಲಮ್ಸ್ಗಳು ಸಿಗಲ್ಲ, ಓಕೆನಾ. ಅದು ಬಿಟ್ಟು ನಿಮಗೆ ಬೇರೆ ಎಲ್ಲ ಫಿಲಮ್ಸ್ಗಳು ಎಲ್ಲ ಮೂವೀಸ್ಗಳು ಸಿಗುತ್ತೆ. ಇದು ಯೂಟ್ಯೂಬರ್ ಹಾಕಿರೋದಲ್ಲ, ಗೂಗಲ್ ಹಾಕಿರೋದಲ್ಲ, ನೀವೇ ಹಾಕಬೇಕು, ಗೊತ್ತಾಯ್ತಾ. ಯೂಟ್ಯೂಬ್ ಸ್ವಂತವಾಗಿ ಯಾವ ವಿಡಿಯೋನೂ ಹಾಕೋದಿಲ್ಲ, ಇದು ಅರ್ಥ ಮಾಡ್ಕೊಳ್ಳಿ. ಯೂಟ್ಯೂಬ್ ಅನ್ನೋದು ಒಂದು ಇದ್ರ ಥರ ಏನಂದರೆ ಒಂದು ಸ್ಟೇಜ್ ಕೊಡ್ತಾರೆ ಪರ್ಫಾರ್ಮೆನ್ಸ್ ಮಾಡೋಕ್ಕೆ. ಸೊ ಆ ಸ್ಟೇಜ್ ಯೂಟ್ಯೂಬ್ ಅನ್ನೋದಕ್ಕೆ ಸ್ಟೇಜ್ನ, ಸೊ ಆ ಸ್ಟೇಜಲ್ಲಿ ನಿಮ್ಮ ಪ್ರತಿಭೆನ ನೀವು ತೋರಿಸ್ಕೊಳ್ಳಿ. ನಿಮ್ಮ ಪ್ರತಿಭೆ ಯೂಸ್ ಮಾಡ್ಕೊಂಡು ಯೂಟ್ಯೂಬರು ದುಡ್ಡು ಮಾಡ್ತಾರೆ, ನಿಮಗೂ ದುಡ್ಡು ಮಾಡಿಸ್ತಾರೆ, ಓಕೆನಾ. ಸೊ ಯೂಟ್ಯೂಬ್ ಅಂತ ಗೊತ್ತಾಯ್ತಲ್ವ ನಿಮಗೆ, ಸಿಂಪಲ್ಲು ಯೂಟ್ಯೂಬ್ ಒಂದು ಅಪ್ಲಿಕೇಶನು. ಸೊ ಯೂಟ್ಯೂಬಲ್ಲಿ ಏನು ಹೆಂಗೆ ಅಕೌಂಟ್ ಓಪನ್ ಮಾಡೋದು ಅಂತ ಅದನ್ನು ಮುಂದೆ ನಾನು ಹೇಳ್ಕೊಡ್ತೀನಿ. ಸೊ ಸದ್ಯಕ್ಕೆ ಬೇಸಿಕ್ ತಿಳ್ಕೊಳ್ಳಿ, ಯೂಟ್ಯೂಬ್ ಅಂತ ಗೊತ್ತಾಯ್ತಲ್ವಾ. ಸೊ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡ್ಬೋದೆಲ್ಲ ಹೇಳ್ಕೊಟ್ಟಲ್ವಾ. ಸೊ ಕೆಲವೊಬ್ಬರು ಅಕೌಂಟ್ ಇರುತ್ತೆ, ಆಯಿತಾ. ಯೂಟ್ಯೂಬಲ್ಲಿ ನೀವು ಲೈಕು ಡಿಸ್ಲೈಕು ಮಾಡ್ಬೋದು, ಕಮೆಂಟು ಮಾಡ್ಬೋದು. ಬಟ್ ಎಲ್ಲರೂ ಡಿಸ್ಲೈಕು ಕಮೆಂಟು ಮಾಡೋಕ್ಕಾಗಲ್ಲ. ಯಾಕಂದರೆ ಯೂಟ್ಯೂಬಲ್ಲಿ ಜಿಮೇಲ್ ಅಕೌಂಟ್ ಇದ್ದರೆ ಮಾತ್ರ ಲೈಕು ಡಿಸ್ಲೈಕು ಕಮೆಂಟ್ಸು ಮಾಡ್ಬೋದು. ಅದು ಬಿಟ್ಟರೆ ನೀವು ಬರೀ ಹಂಗೆ ನೋಡ್ಬೋದೇ ಹೊರತು ನೀವು ಲೈಕ್ ಡಿಸ್ಲೈಕ್ ಮಾಡೋಕ್ಕಾಗಲ್ಲ. ಸೊ ನೀವು ಏನಾನ ಯೂಟ್ಯೂಬಲ್ಲಿ ಮಾಡಬೇಕು, ಇಲ್ಲ ವೀಡಿಯೋಸ್ ಅಪ್ಲೋಡ್ ಕೂಡ ಮಾಡಬೇಕಾದ್ರೆ ಅಷ್ಟೇ. ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಯೂಟ್ಯೂಬಲ್ಲಿ ಅಂದರೆ ಯಾರು ಬೇಕಾದ್ರೂ, ಯಾವ ವೀಡಿಯೋ ಬೇಕಾದ್ರೂ, ಎಷ್ಟು ಬೇಕಾದ್ರೂ, ಅನ್ಲಿಮಿಟೆಡ್ ಬೇಕಾದ್ರೂ ಅಪ್ಲೋಡ್ ಮಾಡ್ಬೋದು. ಬಟ್ ನಿಮ್ಮ ಹತ್ರ ಒಂದು ಜಿಮೇಲ್ ಅಕೌಂಟ್ ಇರ್ಬೋದು. ಸೊ ಜಿಮೇಲ್ ಅಕೌಂಟ್ ಅಂದರೆ ಏನು, ಅದನ್ನೇ ಓಪನ್ ಮಾಡೋದನ್ನ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇದನ್ನು ತಿಳ್ಕೊಳ್ಳಿ, ಓಕೆನಾ. ಆಯಿತಾ. ಯೂಟ್ಯೂಬಲ್ಲಿ ಆ ಅಕೌಂಟ್ ಇದ್ದರೆ ನೀವೇನು ಬೇಕಾದ್ರೂ ಅಪ್ಲೋಡ್ ಮಾಡ್ಬೋದು. ಸೊ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದ್ರೆ ಏನಕ್ಕೆ ಅಪ್ಲೋಡ್ ಮಾಡಬೇಕು, ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು. ನೀವೇ ಅನ್ಕೊಂತೀರಾ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು, ಏನಕ್ಕೆ ಓಪನ್ ಮಾಡ್ತೀರಾ ನೀವು ಯೂಟ್ಯೂಬ್ ಚಾನಲ್ ಹೇಳಿ. ಸೊ ಏನಕ್ಕೆ ಓಪನ್ ಮಾಡಬೇಕು ಅನ್ನೋದು ನಾನು ಹೇಳಲ್ಲ, ಫಸ್ಟ್ ಹೇಳ್ತೀನಿ ಏನಕ್ಕೆ ಓಪನ್ ಮಾಡಬಾರ್ದು. ಸೊ ಯೂಟ್ಯೂಬಲ್ಲಿ ನೀವು ಏನಾದ್ರು ಅಕೌಂಟ್ ಓಪನ್ ಮಾಡಬೇಕು, ಇಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು. ಸೊ ಯೂಟ್ಯೂಬ್ನಲ್ಲಿ ಚಾನಲ್ ಓಪನ್ ಮಾಡಬೇಕು ಅಂತ ನೀವು ಕೇಳಿದ್ರೆ ಏನಕ್ಕೆ ಮಾಡಬೇಕಣ್ಣ ಅಂತ ಕೇಳ್ತೀರಿ, ಏನಕ್ಕೆ ಮಾಡಬೇಕು ಶ್ರೀಧರ್ ಯೂಟ್ಯೂಬಲ್ಲಿ ಚಾನಲ್ ಅಂತ ಕೇಳ್ತೀರಾ. ಸೊ ನಾನು ಏನಕ್ಕೆ ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ಏನಕ್ಕೆ ಮಾಡಬಾರ್ದು ಅಂತ ನಾನು ಹೇಳ್ತೀನಿ ನಿಮಗೆ. ಯಾಕೆ ಗೊತ್ತಾ, ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡೋಕ್ಕೋಸ್ಕರ ಅಕೌಂಟ್ ಓಪನ್ ಮಾಡಬಾರ್ದು, ಚಾನಲ್ ಓಪನ್ ಮಾಡಬಾರ್ದು. ಯಾಕಂದರೆ ದುಡ್ಡು ಮಾಡ್ಬೋದು, ಮಾಡೋದಲ್ಲ ಅಂತಲ್ಲ, ಆಮೇಲೆ ಮುಂದಕ್ಕೆ ಕೇಳ್ತೀನಿ. ಆಮೇಲೆ ಫೇಮಸ್ ಆಗೋಕ್ಕೋಸ್ಕರ ಯೂಟ್ಯೂಬ್ನ ಚಾನಲ್ ಓಪನ್ ಮಾಡಬಾರ್ದು, ಫೇಮಸ್ ಆಗ್ತೀವಿ ಅಂತ ಅಂದ್ಕೊಂಡು ಓಪನ್ ಮಾಡಬಾರ್ದು. ಆಮೇಲೆ ಅದನ್ನೇ ಜೀವನ ಅಂತ ತಿಳ್ಕೊಬಾರ್ದು. ಯೂಟ್ಯೂಬಲ್ಲೇ ನಾನು ಸಂಪಾದನೆ ಮಾಡಿ ಅದನ್ನೇ ಕೆಲಸ ಅಂತ ತಿಳ್ಕೊತೀನಿ, ಸೊ ಅದನ್ನೇ ನಾನು ಜೀವನ ಮಾಡ್ತೀನಿ, ಆ ಥರ ತಿಳ್ಕೊಬಾರ್ದು, ಆಯಿತಾ. ಮೂರು ವಿಷಯ ಹೇಳಿದ್ದೀನಲ್ಲ ನಿಮಗೆ, ಏನಕ್ಕೋಸ್ಕರ ಓಪನ್ ಮಾಡಬಾರ್ದು ಯೂಟ್ಯೂಬ್ ಚಾನಲ್ ಅಂತ. ಸೊ ಏನಕ್ಕೋಸ್ಕರ ಮಾಡಬೇಕು ಅನ್ನೋದಕ್ಕೆ ಹೇಳ್ತೀನಿ. ಏನಕ್ಕೋಸ್ಕರ ಮಾಡಬೇಕಪ್ಪ ಅಂದರೆ ನಿಮ್ಗೆ ಏನೋ ಒಂದು ಪ್ಯಾಷನ್ ಇರುತ್ತೆ, ನಿಮ್ಗೇನೋ ಒಂದು ಅನಿಸ್ಬೇಕು ಅನಿಸುತ್ತೆ, ಈ ಪ್ರಪಂಚಕ್ಕೆ ಏನೋ ಒಂದು ಹೇಳಬೇಕು ಅಂತ ಅನಿಸುತ್ತೆ. ಸೊ ಅದಕ್ಕೊಂದು ವೇದಿಕೆ ಸಿಗುತ್ತೆ, ನೀವೇನದನ್ನು ಜನಗಳು ಕೇಳ್ತಾರೆ, ಮತ್ತು ಅದಕ್ಕೊಂದು ಸ್ಟೇಜ್ ಸಿಗ್ತದೆ. ಸೊ ನೀವು ಜನಗಳಿಗೆ ಏನೋ ಹೇಳಬೇಕು ಅಂತ ಅನಿಸಿದ್ರೆ ಅದನ್ನು ನೀವು ಯೂಟ್ಯೂಬ್ ಮುಖಾಂತರ ಹೇಳ್ಬೋದು. ಅದೇ ಫೇಸ್ಬುಕ್ಕಲ್ಲಿ ಹೇಳ್ತೀರಾ, ಟ್ವಿಟರಲ್ಲಿ ಹೇಳ್ತೀರಾ, ಆ ಥರ ಯೂಟ್ಯೂಬ್ಗಳು ಕೂಡ ನೀವು ಹೇಳಿದ್ರೆ ಜನಗಳಿಗೆ ಹೇಳ್ಬೋದು. ಸೊ ಆಮೇಲೆ ಯೂಟ್ಯೂಬ್ ಜನ ಹೇಳ್ಬೋದಲ್ಲ. ಇದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಇನ್ನೊಂದು ಏನಪ್ಪ, ನಿಮ್ಮದೇನು ಟ್ಯಾಲೆಂಟ್ ಇರುತ್ತೆ, ನೀವು ಕಾಮಿಡಿ ಮಾಡ್ತೀರಾ, ಆ್ಯಕ್ಟಿಂಗ್ ಮಾಡ್ತೀರಾ, ಶಾರ್ಟ್ ಮೂವೀಸ್ ಮಾಡ್ತೀರಾ, ಆಮೇಲೆ ಏನೋ ನಿಮ್ಗೆ ಇರೋಂಥ ಡ್ಯಾನ್ಸ್ ಮಾಡ್ತೀರಾ, ಅದನ್ನು ಜನಗಳಿಗೆ ತೋರಿಸ್ಬೇಕು ಅಂತ ಅಂದ್ಕೊತೀರಾ. ಬಟ್ ನಿಮಗೆಲ್ಲೂ ಚಾನ್ಸ್ ಸಿಗ ತೋರ್ಸೋಕ್ಕೆ. ಸೊ ಯೂಟ್ಯೂಬ್ ಅನ್ನೋ ಒಂದು ಚಾನ್ಸ್ ಕೊಡುತ್ತೆ ನಿಮಗೆ. ನೀವು ಇದರಲ್ಲಿ ಯೂಟ್ಯೂಬಲ್ಲಿ ಹಾಕಿದ್ರೆ ನೀವು ಜನಗಳನ್ನ ನಿಮ್ಮನ್ನ ನೋಡ್ತಾರೆ, ಓಕೆ ಗೊತ್ತಾಯ್ತಾ. ಸೊ ಹಾಕಕ್ಕೆ ಏನಕ್ಕೆ ಚಾನಲ್ ಓಪನ್ ಮಾಡಬಾರ್ದು, ಏನಕ್ಕೋಸ್ಕರ ಮಾಡಬೇಕು, ಒಟ್ಟಲ್ಲಿ ನೀವು ಯೂಟ್ಯೂಬ್ನ ಜಸ್ಟ್ ಪ್ಯಾಷನ್, ಏನೋ ಒಂದು ಹಾಬಿ ಅಂತ ತಿಳ್ಕೊಂಡು ಓಪನ್ ಮಾಡಬೇಕು, ಗೊತ್ತಾಯ್ತಾ. ಯೂಟ್ಯೂಬಿಂದನೇ ಜೀವನ ಮಾಡ್ತೀನಿ, ಯೂಟ್ಯೂಬಿಂದನೇ ನಾನು ಎಲ್ಲ ಸಂಪಾದನೆ ಮಾಡ್ತೀನಿ, ಫೇಮಸ್ ಆಗ್ತೀನಿ ಅನ್ನೋದೆಲ್ಲ ಆಗಲ್ಲ ಅಂತ ಹೇಳ್ತಿಲ್ಲ. ಬಟ್ ತುಂಬ ಕಷ್ಟ. ಸೊ ಆಮೇಲೆ ನೀನು ಕೇಳ್ಬೋದು, ಶ್ರೀಧರ ನಾನು ಮಾಡೋಕ್ಕಾಗುತ್ತಾ, ನಾನು ಮಾಡ್ಬೋದು, ನನ್ನ ಕೈಲಿ ಮಾಡಬೋದಾ, ಹೇಳು ಯೂಟ್ಯೂಬ್ ಚಾನಲ್ ಮಾಡಿ, ನಾನು ಜನ ನೋಡ್ತಾರೆ, ನಾನು ಯಾವ ಇವರು ಅಂತ ಜನ ನೋಡ್ತಾರೆ ಅಂತ ನೀವು ಅನ್ಕೊಬೋದು. ಆ ಥರ ತಿಳ್ಕೊಳ್ಳೇಬೇಡಿ ಫ್ರೆಂಡ್ಸ್. ಜನಗಳಿಗೆ ಯಾರು ಇಷ್ಟ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ, ಗೊತ್ತಾ. ನಿಮ್ಮಲ್ಲೂ ಟ್ಯಾಲೆಂಟ್ ಇರೋ ಜನಗಳು ಇಷ್ಟಪಟ್ಟು ನಿಮ್ಮನ್ನು ಲೈಕ್ ಮಾಡ್ಬೋದು. ಸೊ ಇಷ್ಟ ಆಯ್ತಲ್ವಾ, ತಿಳ್ಕೊಂಡಿದ್ದೀರಾ. ಸೊ ಆಮೇಲೆ ನೆಕ್ಸ್ಟ್ ಯೂಟ್ಯೂಬ್ನ ಜನ ಹೆಂಗೆ ನೋಡ್ತಾರೆ, ನಮ್ಮ ಚಾನಲ್ನ, ನಮ್ಮ ವೀಡಿಯೋಗಳನ್ನ ಹೆಂಗೆ ನೋಡ್ತಾರೆ. ಇವಾಗ ನಾನೇ ಓಪನ್ ಮಾಡಿದ್ದೀನಿ ಸ್ಯಾಂಡಲ್ವುಡ್ ರಿವ್ಯೂಸ್ ಅಂತ. ಸೊ ಚಾನಲ್ ಓಪನ್ ಮಾಡೋಕ್ಕೆ ಎಷ್ಟು ಖರ್ಚಾಯಿತು ಅಂತ ನೀವು ನನಗೆ ಕೇಳ್ತೀರಾ. ಸೊ ನಾನು ಹೇಳ್ತೀನಿ, ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕೆ ₹1 ಕೂಡ ಖರ್ಚಾಗಲ್ಲ, ಅದು ಫ್ರೀ, ಗೊತ್ತಾಯ್ತಾ. ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಬೋದು. ಸೊ ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದನ್ನ ನಾನು ಮುಂದೆ ತಿಳಿಸ್ತೀನಿ.
ಯಾರು ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು, ₹1 ಖರ್ಚಾಗಲ್ಲ, ಗೊತ್ತಾಯ್ತಾ. ಸೊ ಆಮೇಲೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತೀರಾ, ನೀವು ಯೂಟ್ಯೂಬ್ ಚಾನಲ್ ಮಾಡ್ಬಿಡ್ತೀರಿ, ಏನು ಬಗ್ಗೆ ವಿಡಿಯೋ ಮಾಡಲಿ ಇಷ್ಟ ಇದೆ, ನನಗೇನು ಗೊತ್ತಿಲ್ಲ ಹಂಗೆ ಹಿಂಗೆ ಅಂತೀರಾ. ಏನು ಅನ್ಸುತ್ತೋ ನಿಮ್ಮ ಮನಸ್ಸಿಗೆ ಏನು ಅನ್ಸುತ್ತೋ ಯಾರನ್ನ ಹೇಳ್ಬಿಡಿ, ಗೊತ್ತಾಯ್ತಾ. ನೋಡೋದು ಬಿಡೋದು ಜನಗಳು ಬಿಟ್ಬಿಡಿ, ನೀವು ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡಿ. ಫಸ್ಟ್ ಶುರು ಮಾಡಿ, ಗೊತ್ತಾಯ್ತಾ. ನೀವು ಶುರು ಮಾಡಿದ ತಕ್ಷಣ ಇವಾಗ ಒಂದು ಗಿಡ ನೆಡ್ತೀರಾ, ಆ ಗಿಡ ಬೀಜ ಹಾಕ್ತೀರಾ, ಬೀಜ ಹಾಕಿದ ತಕ್ಷಣ ಮರ ಆಗ್ಬಿಡುತ್ತಾ, ಇಲ್ಲ, ನಿಧಾನಕ್ಕಾಗುತ್ತೆ, ಗೊತ್ತಾಯ್ತಾ. ಸೊ ಆಮೇಲೆ ಆ ಥರ ಯೂಟ್ಯೂಬಲ್ಲಿ ನೀವು ಅಪ್ಲೋಡ್ಗಳು ಹಾಕ್ಬೋದು, ನಿಮ್ಮ ಇಷ್ಟ ಬಂದಿದ್ದು ವೀಡಿಯೋಗಳನ್ನ ಅಪ್ಲೋಡ್ನ ಮಾಡಿ. ಇಂಥದ್ದೇ ವಿಡಿಯೋ ಅಂತ ಇಲ್ಲ, ನಿಮ್ಮ ಟ್ಯಾಲೆಂಟ್ನ ತೋರಿಸಿ, ಜನಗಳು ಇಷ್ಟ ಆದರೆ ನೋಡ್ತಾರೆ. ಆಮೇಲೆ ಜನಗಳಿಗೆ ಹೆಂಗೆ ಹೋಗುತ್ತೆ ಅಂತ ನೀವು ಕೇಳ್ತೀರಾ, ಗೊತ್ತಾಯ್ತಾ. ಆಮೇಲೆ ನೀವು ಯಾವಾಗಲೂ ಒಂದು ತಿಳ್ಕೊಳ್ಳಿ, ಯೂಟ್ಯೂಬಲ್ಲಿ ಏನೇ ವಿಡಿಯೋ ಅಪ್ಲೋಡ್ ಮಾಡಬೇಕಂದ್ರೂ ನಿಮ್ಮ ಮನೆ ಕತೆ, ನಿಮ್ಮ ಅಕ್ಕಪಕ್ಕದ ಮನೆ ಕತೆ ಹೇಳಿದ್ರೆ ಯಾರೂ ನೋಡಲ್ಲ. ಜನಗಳಿಗೆ ಯಾವುದು ವಿಷಯದ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂಥ ವಿಷಯನ ನೀವು ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಹಾಕಿ, ಆವಾಗ ಜನಗಳು ಆಟೋಮೆಟಿಕ್ಕಾಗಿ ನೋಡುತ್ತೆ. ನಾವು ಹಾಕೋ ವಿಡಿಯೋ ಜನಗಳಿಗೆಲ್ಲ ಹೆಂಗೆ ತಲುಪಾಗುತ್ತೆ ಅಂತ ನಿಮ್ಗೆ ಡೌಟ್ ಇರುತ್ತಲ್ವಾ. ನಾನು ಹಾಕ್ತೀನಿ ಒಂದು ವಿಡಿಯೋ, ಅದು ಜನಗಳಿಗೆ ಹೆಂಗೆ ಹೋಗುತ್ತೆ ಅಂತ ತಿಳ್ಕೊಂತೀನಿ, ಡೌಟ್ ಇದಲ್ವಾ. ಸೊ ಅದರ ಜನಗಳಿಗೆ ತಲುಪಿಸೋಂಥ ಕೆಲಸ ನಮ್ಮ ಯೂಟ್ಯೂಬ್ ಮಾಡುತ್ತೆ, ಗೊತ್ತಾಯ್ತಾ. ಅದು ಹೇಗಪ್ಪ ಅಂದರೆ, ಇವಾಗ ನಾನೇ ಅನ್ಕೊಳ್ಳಿ ಬಿಗ್ ಬಾಸ್ ಅಂತ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಜನಗಳು ನಿಮ್ಮಂತ ಎಷ್ಟೊಂದು ಜನಗಳು ಸರ್ಚ್ ಮಾಡ್ತಾರೆ, ಯೂಟ್ಯೂಬ್ ಸರ್ಚ್ ಐತಲ್ವಾ, ಅಲ್ಲಿ ಹೋಗ್ಬಿಟ್ಟು ಬಿಗ್ ಬಾಸ್ ಅಂತ ಸರ್ಚ್ ಮಾಡ್ತಾರೆ. ಅವರು ಬಿಗ್ ಬಾಸ್ ಅಂತ ಸರ್ಚ್ ಮಾಡಿದ್ರೆ ನೀವು ಟೈಟಲ್ ಕೊಡ್ತಾರಲ್ವ ಬಿಗ್ ಬಾಸ್ ಅಂತ. ಸೊ ನಿಮ್ಮದು ಕೂಡ ಅವ್ರು ಸರ್ಚ್ ಮಾಡೋ ಆಪ್ಷನಲ್ಲಿ ಜನಗಳು ಸರ್ಚ್ ಮಾಡ್ತಾರಲ್ಲ, ಅಲ್ಲಿ ನಿಮ್ಮದು ಚಾನಲ್ ಬರುತ್ತೆ. ಆವಾಗ ಜನಗಳು ಇಷ್ಟ ಆದರೆ ಜನಗಳು ನೋಡ್ತಾರೆ, ಓಕೆನಾ. ಸೊ ಒಂದು ತಿಳ್ಕೊಳ್ಳಿ, ಯಾವತ್ತೂ ನಿಮ್ಮ ವೀಡಿಯೋಗಳಿಗೆ ಜಾಸ್ತಿ ಲೈಕ್ಸ್ಗಳು ಬರ್ತಾ ಇದ್ದರೆ ನಿಮ್ಮ ವೀಡಿಯೋನ ಪ್ರಮೋಷನ್ ಕೊಡುತ್ತೆ ಯೂಟ್ಯೂಬ್, ಗೊತ್ತಾಯ್ತಾ. ಅಂದರೆ ಜಾಸ್ತಿ ವ್ಯೂಸ್ ಸಿಗುತ್ತೆ ನಿಮಗೆ. ಡಿಸ್ಲೈಕ್ ಜಾಸ್ತಿ ಬಂತು ಅಂದರೆ ಯೂಟ್ಯೂಬ್ ಪ್ರಮೋಟ್ ಮಾಡಲ್ಲ, ಗೊತ್ತಾಯ್ತಾ. ನಿಮ್ಮ ವೀಡಿಯೋಸ್ಗೆ ಎಷ್ಟೇ ಇರುತ್ತೋ ಅಷ್ಟೇ ಇರುತ್ತೆ. ನೀವು ಎಷ್ಟೇ ಚೆನ್ನಾಗಿ ಏನೇ ಮಾತಾಡಿ ಏನೇ ಕತೆ ಆಡಿದ್ರು ನಿಮಗೆ ವ್ಯೂಸ್ ಬರಲ್ಲ. ಸೊ ವ್ಯೂಸ್ ಬರಬೇಕಂದ್ರೆ ನಿಮಗೆ ಲೈಕ್ಸ್ ಬರಬೇಕು, ಗೊತ್ತಾಯ್ತಾ. ಲೈಕ್ಸ್ ಬಂದಾಗ ಅವಾಗ ಯೂಟ್ಯೂಬರ್ಗೆ ಗೊತ್ತಾಗುತ್ತೆ, ಓ ಈ ವಿಡಿಯೋ ಜನಗಳಿಗೆ ಲೈಕ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ನಾವೇನು ಪ್ರಮೋಟ್ ಮಾಡಬೇಕಂತ ಯೂಟ್ಯೂಬು ನೀವೇನು ಮಾಡೋಕ್ಕಾಗಲ್ಲ, ಗೊತ್ತಾಯ್ತಾ. ಒಂದ್ಸರಿ ವೀಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಮುಗೀತು, ಅದನ್ನು ಗಳಿಸೋದಿಲ್ಲ ಯೂಟ್ಯೂಬ್ ಮೇಲೆ ಇರುತ್ತೆ, ತಿಳ್ಕೊಳ್ಳಿ. ಯಾವತ್ತೂ ಯೂಟ್ಯೂಬರು ನಿಮ್ಮ ವೀಡಿಯೋನ ಎಲ್ಲ ಕಡೆ ಪ್ಲ್ಯಾಟ್ಫಾರ್ಮಲ್ಲಿ ಹಾಕಿದ್ರೆ ಮಾತ್ರ ನಿಮ್ಮ ವೀಡಿಯೋಗೆ ವ್ಯೂಸ್ ಬರುತ್ತೆ. ಆಮೇಲೆ ಇನ್ನೊಂದು ವಿಷಯ, ಯೂಟ್ಯೂಬಲ್ಲಿ ಮಾಡ್ಬೇಕಂದ್ರೆ ನಾನು ಹೆಂಗೂ ಓಪನ್ ಮಾಡ್ಬಿಡ್ತೀರ ಚಾನಲ್ನ, ಏನೇನು ತಿಳ್ಕೊಬೇಕು ಚಾನಲ್ ಓಪನ್ ಮಾಡಿದ್ಮೇಲೆ, ಗೊತ್ತಾಯ್ತಾ. ಯೂಟ್ಯೂಬಿಂದ ಏನೇನು ಕಷ್ಟ ಆಗುತ್ತೆ, ನಮ್ಗೆ ಏನು ಪ್ರಾಬ್ಲಮ್ಸ್ ಬರುತ್ತೆ ಚಾನಲ್ ಓಪನ್ ಮಾಡಿ ಅಂತ ನೀವು ಕೇಳ್ಬೋದು. ಮೇನ್ ಪ್ರಾಬ್ಲಮ್ ಬರೋದೇನಪ್ಪ ಅಂದರೆ, ನಿಮಗೆ ಏನಂದರೆ ಜನಗಳು ಬೈತಾರೆ, ಬಾಯಿ ಬಂದಂಗೆ ಬೈತಾರೆ, ನಿಮ್ಗೆ ಬೈತಾರೆ, ನಿಮ್ಮ ಫ್ಯಾಮಿಲಿಯವ್ರಿಗೆ ಬೈತಾರೆ, ನೀವು ಮಾಡೋ ಕೆಲಸ ಇಲ್ವಾ ಹಂಗೆ ಅಂತ ಬೈತಾರೆ. ಸೊ ಫಸ್ಟ್ ಆಫ್ ಆಲ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕಂದ್ರೆ ಬೈಯೋದನ್ನ ಅರ್ಗಿಸ್ಕೊಬೇಕು, ತಡ್ಕೊಬೇಕು, ಗೊತ್ತಾಯ್ತಾ. ನಾನು ಹೆಂಗಿದ್ದೆ ಗೊತ್ತಾ, ಮುಂಚೆ ಯಾರು ಒಂದು ಮಾತು ಬೈದರೆ 10 ಮಾತು ರಿವರ್ಸ್ ಬೈತಾ ಇದೆ. ಬಟ್ ಯೂಟ್ಯೂಬ್ ಚಾನಲಲ್ಲಿ ಮಾಡಿದ್ರೆ ಆ ಥರ ಮಾಡೋಕ್ಕಾಗಲ್ಲ. ಯಾಕಂದರೆ ನೀವು ನನಗೆ ಕೇಳ್ಬೋದು, ನಮ್ಗೆ ಎಷ್ಟೊಂದು ಕೆಟ್ಟ ಕಮೆಂಟ್ಸ್ ಆಗ್ತಾರೆ, ನಿಮ್ಗೇನು ಬೇಜಾರಾಗೋ ಅವಶ್ಯಕತೆ ಅಂತ ಕೇಳ್ಬೋದು. ನನಗೂ ಬೇಜಾರಾಗುತ್ತೆ, ಹುಡಿಕೊಂಡೋಗಿ ಅವ್ರಿಗೆ ಹೊಡಿಬೇಕು ಅಂತ ಅನಿಸುತ್ತೆ. ಬಟ್ ಎಷ್ಟು ಜನಕ್ಕೆ ಅಂತ ಹೊಡಿತೀರಾ ಹೇಳಿ, ಎಷ್ಟು ಜನಕ್ಕೆ ಅಂತ ಹೊಡಿತೀರಾ, ಏನಂತ ಹೊಡಿತೀರಿ, ಎಲ್ಲಿ ಅಂತ ಹುಡುಕ್ತೀರಾ ಅವ್ರನ್ನ. ಸೊ ಫಸ್ಟ್ ಆಫ್ ಆಲ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ಮೇಲೆ ಬೈಸ್ಕೊಳ್ಳೋಕ್ಕೆ ರೆಡಿಯಾಗಿರಬೇಕು, ಗೊತ್ತಾಯ್ತಾ. ಬೈಸ್ಕೊಳ್ಳೋಕೆ ರೆಡಿಯಾಗಿದ್ದರೆ ಮಾತ್ರ ನೀವು ಚಾನಲ್ ಓಪನ್ ಮಾಡಿ ಯೂಟ್ಯೂಬಲ್ಲಿ ಮಾಡಿ. ಇದು ಫಸ್ಟ್ ಪ್ರಾಬ್ಲಮ್ ಆಯಿತು. ಆಮೇಲೆ ನೆಕ್ಸ್ಟ್ ಪ್ರಾಬ್ಲಮ್, ನಿಮ್ಮ ಮೇಲೆ ಕೇಸ್ ಕೂಡ ಹಾಕ್ಬೋದು, ಗೊತ್ತಾಯ್ತಾ. ಡಿಫಾಮೇಷನ್ ಕೇಸ್ ಕೂಡ ಯಾರು ಬೇಕಾದ್ರೆ ಹಾಕ್ಬೋದು. ಯಾಕಂದರೆ ನೀವು ಒಬ್ಬರ ಬಗ್ಗೆ ಕೆಟ್ಟ ಮಾತಾಡಿರ್ತೀರಾ, ಸೊ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು ನಿಮಗೆ ಕೇಸ್ ಹಾಕ್ಬೋದು. ಸೊ ನೀವು ಜೈಲಿಗೆ ಹೋಗೋ ನೆಸೆಸಿಟಿ ಕೂಡ ಇರುತ್ತೆ, ಅದು ಹೇಳೋಕ್ಕಾಗಲ್ಲ ಯೂಟ್ಯೂಬಲ್ಲಿ. ಇವೆಲ್ಲದಕ್ಕೂ ನೀವು ಫೇಸ್ ಆಗಿದ್ರೆ ಸೆಕೆಂಡ್ ಪ್ರಾಬ್ಲಮ್ ಅದಾಯ್ತಾ, ಜೈಲಿಗೂ ಹೋಗ್ಬೋದು. ಮೂರನೇ ಪ್ರಾಬ್ಲಮ್ ಏನಪ್ಪ ಅಂದರೆ, ನಿಮ್ಮನ್ನ ಹುಡುಕೊಂಬಂದು ಹೊಡಿಬೋದು, ಅದಕ್ಕೂ ನೀವು ರೆಡಿಯಾಗಿರಬೇಕು, ಹೊಡ್ಸ್ಕೊಳ್ಳೋಕ್ಕೂ ರೆಡಿಯಾಗಿರಬೇಕು, ಗೊತ್ತಾಯ್ತಾ. ಸುಮ್ಮನೆ ಇವಾಗ ಅಂದ್ಕೊಳ್ಳಿ, ನೀವು ಯಾರೋ ಒಬ್ಬ ಸ್ಟಾರ್ ಬಗ್ಗೆ, ಯಾರೋ ಒಂದು ಫಿಲಮ್ ಬಗ್ಗೆ ಏನೋ ಒಂದು ರಿವ್ಯೂ ಮಾಡ್ತೀರಾ, ಏನೋ ಒಂದು ಮಾಡ್ತೀರಾ, ಆವಾಗ ಅವ್ರ ಫ್ಯಾನ್ಸ್ಗಳು ಬೇಜಾರು ಜನ ಇರ್ತಾರೆ, ಬಿಡಿ ಫ್ಯಾನ್ಸ್ಗಳು. ಕೆಲವೊಬ್ಬರು ತಲೆ ಕೆಡಿಸ್ಕೊಳ್ಳೋದು ಸುಮ್ಮನೆ ಇರ್ತಾರೆ. 95% ಯಾರೂ ಬರಲ್ಲ ನಿನ್ನ ಹುಡಿಕೊಂಡು ಹೊಡೆಯೋಕ್ಕೆ, ಗೊತ್ತಾಯ್ತಾ. ಇನ್ನೊಂದು 5% ಜನಗಳು ಅಭಿಮಾನಿಗಳು, ಹುಚ್ಚ ಅಭಿಮಾನಿಗಳು ಇದ್ದೇ ಇರ್ತಾರೆ, ಅವರು ಬರ್ತಾರೆ. ಸೊ ಅವ್ರು ಹೊಡೆಯೋಕ್ಕೆ ಬಂದಾಗ ನೀವು ತಿರ್ಸೋರು ಹೊಡೆಯೋ ಕೆಪಾಸಿಟಿ ಇರಬೇಕು, ಇಲ್ಲ ಹೊಡ್ಸೋಕೆ ರೆಡಿಯಾಗಿರಬೇಕು. 3 ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕು, ಗೊತ್ತಾಯ್ತಾ. ಆಮೇಲೆ 4ನೇದು, ಯೂಟ್ಯೂಬ್ ಕಾಸು ಬರುತ್ತೆ ಅಂತ ತಿಳ್ಕೊಳಕ್ಕೆ ಹೋಗ್ಬಾರ್ದು. ಯೂಟ್ಯೂಬ್ ಕಾಸು ನಂಬ್ಕೊಂಡು ನೀವು ಜೀವನ ಮಾಡೋಕ್ಕೆ ಹೋಗ್ಬಾರ್ದು, ಗೊತ್ತಾಯ್ತಾ. ಯೂಟ್ಯೂಬ್ ಅನ್ನೋದು ಒಂಥರ ಲಾಟ್ರಿ ಇದ್ದಂಗೆ, ಅದು ಬಂದರೆ ಬಂತು, ಬಂದರೆ ಬರೋಕ್ಕಾಗಲ್ಲ. ಸೊ ಯೂಟ್ಯೂಬು ಒಂಥರ ಪರ್ಮನೆಂಟು ಕೆಲಸದ ಥರ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಗೊತ್ತಾಯ್ತಾ. ಅದನ್ನು ಜಸ್ಟ್ ಏನೋ ಒಂದು ಹಾಬಿ ಥರ ನಿಮ್ಗೆ ಇರೋಂಥ ನೆಸೆಸಿಟಿನ ಮಾಡ್ಕೊಳ್ಳೋ ಥರ ಮಾಡಿ. ಆಮೇಲೆ ನೀವು ಕೇಳ್ಬೋದು, ನನಗೆ ಎಷ್ಟು ದುಡ್ಡು ಬರುತ್ತೆ ಸರ್ ಯೂಟ್ಯೂಬಲ್ಲಿ, ನಿಮ್ಗೆ ಎಷ್ಟು ದುಡ್ಡು ಬಂದಿದೆ ಸರ್ ಅಂತ ಕೇಳ್ಬೋದು. ಸೊ ನಿಮಗೆ ಯೂಟ್ಯೂಬಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀರಾ, ವೀಡಿಯೋ ಹಾಕಿದ ತಕ್ಷಣ ನಿಮಗೆ ದುಡ್ಡು ಬರಲ್ಲ. ಫಸ್ಟ್ ತಿಳ್ಕೊಳ್ಳಿ, ಯೂಟ್ಯೂಬಲ್ಲಿ ನೀವು ವೀಡಿಯೋ ಹಾಕ್ಬಿಟ್ಟು ಅದನ್ನು 1 ಲಕ್ಷ ಅಲ್ಲ 10 ಲಕ್ಷ ಜನ ನೋಡಿದ್ರು ನಿಮಗೆ ದುಡ್ಡು ಬರಲ್ಲ. ಯಾಕಂದರೆ ನೀವು ಅದನ್ನು ಮಾನಿಟೈಸೇಷನ್ ಮಾಡಬೇಕು. ಮಾನಿಟೈಸೇಷನ್ ಮಾಡಿದ್ರೆ ಮಾತ್ರ ನಿಮಗೆ ದುಡ್ಡು ಬರುತ್ತೆ, ಗೊತ್ತಾಯ್ತಾ. ಅದನ್ನು ಮುಂದೆ ಹೆಂಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಆಮೇಲೆ ಎಷ್ಟು ಬರುತ್ತೆ ಸರ್ ದುಡ್ಡು, 1,000 ವ್ಯೂಸ್ಗೆ ಎಷ್ಟು ಬರುತ್ತೆ, 10,000 ವ್ಯೂಸ್ಗೆ ಎಷ್ಟು ಬರುತ್ತೆ, 1 ಲಕ್ಷ ವ್ಯೂಸ್ಗೆ ಎಷ್ಟು ಬರುತ್ತೆ ಅಂತ ಕೇಳ್ತೀರಾ. ಸೊ ಇದರಲ್ಲಿ ಪಕ್ಕಾ ಕನ್ಫರ್ಮ್ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನಿಮಗೆ 1 ಲಕ್ಷ ವ್ಯೂಸ್ ಬಂದಿರೋ ನಿಮಗೆ 1,000 ರೂಪಾಯಿ ಬಂದಿರಲ್ಲ. ಯಾಕಪ್ಪ ಅಂದರೆ ನಿಮಗೆ ದುಡ್ಡು ಹೆಂಗೆ ಬರುತ್ತೆ ಯೂಟ್ಯೂಬಿಂದ ಅಂತ ನೀವು ಕೇಳ್ತೀರಾ. ಯೂಟ್ಯೂಬರ್ ಯಾಕೆ ನಿಮಗೆ ದುಡ್ಡು ಕೊಡ್ತಾರೆ ಅಂತ ಹೇಳ್ತೀರಾ. ಸೊ ನೀವು ಅಡ್ವರ್ಟೈಸ್ ನೋಡ್ತೀರಲ್ವಾ, ಅಡ್ವರ್ಟೈಸ್ ಬರುತ್ತಲ್ವಾ, ನೀವು ಚಾನಲಲ್ಲಿ ಯೂಟ್ಯೂಬಲ್ಲಿ ಹೊಡಿತೀರಾ ವೀಡಿಯೋನ, ಅವಾಗ ಅಡ್ವರ್ಟೈಸ್ ಬರುತ್ತೆ. ಅಡ್ವರ್ಟೈಸ್ ನೋಡಿದಾಗ ನಿಮ್ಗೆ ಅನಿಸುತ್ತೆ ಯಾಕೆ ಅಡ್ವರ್ಟೈಸ್ ಬರ್ತಾ ಇದೆ ಇವ್ರಿಗೆ ಅಂತ. ಆ ಅಡ್ವರ್ಟೈಸ್ ಅಂದರೆ ದುಡ್ಡು ಬರೋದು. ಸೊ ಯೂಟ್ಯೂಬರು ಅವ್ರು ಅರ್ಥ ಮಾಡಿಕೊಂಡು ನಿಮ್ಗೆಲ್ಲ ದುಡ್ಡನ್ನ ಕೊಡ್ತಾರೆ, ಗೊತ್ತಾಯ್ತಾ. ಅವರು ಅಡ್ವರ್ಟೈಸ್ನ ಎಲ್ಲ ನಿಮ್ಮ ವೀಡಿಯೋಗಳ ಮೇಲೆ ಹಾಕಲ್ಲ. ಒಂದು ಮಾತು ತಿಳ್ಕೊಳ್ಳಿ, ನೀವು ಅನ್ಕೊಬೋದು 1 ಲಕ್ಷ ವ್ಯೂಸ್ ಬಂದ ತಕ್ಷಣ 1,000 ವ್ಯೂಸ್ಗೆ
$1 ಅಂತ ಅಂದ್ಕೊಂಡ್ರು ಎಷ್ಟಾಯ್ತು ಹಂಗೆ ಹಿಂಗೆ ಅಂದ್ಬಿಟ್ಟು 10,000 5,000 ಬರುತ್ತೆ 10,000 ಬರುತ್ತೆ ಅಂತ ಅನ್ಕೊಬೋದು. ಸೊ ಆ ಥರ ಆಗಲ್ಲ ತಿಳ್ಕೊಳ್ಳಿ. ಯಾವತ್ತೇ ಆಗಲಿ ಒಂದೊಂದು ವೀಡಿಯೋ ಮೇಲೆ ಹಾಕ್ತಾರೆ. ಯೂಟ್ಯೂಬ್ ಅವರು ಅಡ್ವರ್ಟೈಸ್ ಹಾಕಬೇಕು ಅಂದರೆ ಎಲ್ಲ ನಿಮ್ಮ ವೀಡಿಯೋಸ್ ಮೇಲೂ ಹಾಕಲ್ಲ. ಆಮೇಲೆ ಇವಾಗ ಜನಗಳು ನಿಮ್ಮ ಒಂದು ವೀಡಿಯೋ ನೋಡ್ತಾರೆ. ಒಂದು ವೀಡಿಯೋ ನೋಡಿದ ತಕ್ಷಣ ಇನ್ನೊಂದು ವೀಡಿಯೋ ಮತ್ತೆ ಅದೇ ನಿಮ್ಮ ಚಾನಲ್ ಇನ್ನೊಂದು ವೀಡಿಯೋ ನೋಡ್ತಾರೆ. ಆವಾಗೂ ನಿಮಗೆ ಅಡ್ವರ್ಟೈಸ್ ಬರಲ್ಲ. ಜನಗಳು ಮತ್ತೆ ಲಾಗೌಟ್ ಆಗಿ ಹೋಗಿ ಮತ್ತೆ ಇನ್ನೊಂದು ದಿವಸ ಬಂದು ನಿಮ್ಮ ಇನ್ನೊಂದು ವೀಡಿಯೋ ನೋಡಿದ್ರೆ ಆ್ಯಡ್ಸ್ ಬರುತ್ತೆ, ಅಮೌಂಟ್ ಬರುತ್ತೆ. ಅದು ಬಿಟ್ಟು ನೀವು ಕಂಟಿನ್ಯೂಸ್ ಆಗಿ 10 ವೀಡಿಯೋ ಹಾಕಿರ್ತೀರಿ, 10 ವೀಡಿಯೋನು ಒಬ್ಬನೇ ನೋಡ್ದೆ ಅಂದರೆ ನಿಮಗೆ ಅಮೌಂಟ್ ಬರಲ್ಲ. ಸೊ ತಿಳ್ಕೊಳ್ಳಿ. ಆಮೇಲೆ ಇಷ್ಟೇ, 1,000 ವ್ಯೂಸ್ಗೆ ಮಿನಿಮಮ್ $1 ಬರ್ಬೋದು, ಗೊತ್ತಾಯ್ತಾ. ಆಮೇಲೆ ಅಪ್ಪಿದಪ್ಪಿ ನೀವು ಇಂಗ್ಲೀಷ್ ಇಲ್ಲಾಂದರೆ ಇಂಡಿಯಾ ಬಿಟ್ಟು ಆಚೆ ಕಡೆ ನಿಮ್ಗೆ ಏನಾದ್ರು ಯೂಟ್ಯೂಬಲ್ಲಿ ಯಾರು ನಿಮ್ಮ ವೀಡಿಯೋ ನೋಡಿದ್ರೆ ಆವಾಗ ನಿಮಗೆ ಜಾಸ್ತಿ ಅಮೌಂಟ್ ಬರುತ್ತೆ. ಯಾಕಂದರೆ ಇಂಡಿಯಾ ಬಿಟ್ಟು ಆಚೆ ಕಡೆ ಎಲ್ಲ US ಡಾಲರ್ಸ್ ಅಲ್ವಾ, ಡಾಲರ್ಸಿಂದ ಕನ್ವರ್ಟ್ ಮಾಡ್ಕೊಂಡು ನಿಮಗೆ ಇಲ್ಲಿ ಕೊಡ್ತಾರೆ. ಬಟ್ ಇಂಡಿಯಾ ಬಿಟ್ಟು ಆಚೆ ಇರೋ ನಿಮ್ಮ ವೀಡಿಯೋ ಯಾಕೆ ನೋಡ್ತಾರೆ? ನಿಮ್ಮ ಲ್ಯಾಂಗ್ವೇಜೇ ಅವ್ರಿಗೆ ಅರ್ಥ ಆಗಲ್ಲ. ಸೊ ಅವ್ರು ನೋಡೋದು ಕಷ್ಟ ಇದೆ. ಬಟ್ ಇಫ್ ಯು ಟಾಕ್ ಇನ್ ಇಂಗ್ಲೀಷ್ ಅಂದರೆ ನೀವು ಇಂಗ್ಲೀಷಲ್ಲಿ ಮಾತಾಡಿದ್ರೆ ಸೊ ನೀವು ಎಲ್ಲ ಕಡೆಯೂ ಇಡೀ ವರ್ಲ್ಡ್ ಪ್ರಪಂಚದಲ್ಲೂ ನೋಡಿದ್ರೆ ಆವಾಗ ನಿಮಗೆ ಅಮೌಂಟ್ ಜಾಸ್ತಿ ಬರುತ್ತೆ ಹೊರತು. ಬಟ್ ನೀವು ರೀಜನಲ್ ಲ್ಯಾಂಗ್ವೇಜಸಲ್ಲಿ ಯೂಟ್ಯೂಬ್ ಮಾಡ್ತೀನಿ, ಯೂಟ್ಯೂಬಲ್ಲಿ ಅಮೌಂಟ್ ಬರುತ್ತೆ ಜಾಸ್ತಿ ಮಾಡ್ತೀನಿ ಅಂದರೆ ಅದು ತುಂಬ ಕಷ್ಟ ಇದೆ ಫ್ರೆಂಡ್ಸ್. ಆಮೇಲೆ ಇಂಡಿಯಾದಲ್ಲಿ ದುಡ್ಡು ಮಾಡೋರಿಲ್ಲ, ಯೂಟ್ಯೂಬಲ್ಲಿ ಮಾಡಿದರೆ ಬೇಜಾನ್ ಜನ ಇದ್ದಾರೆ. ನಂಬರ್ 1 ಯೂಟ್ಯೂಬ್ ಚಾನಲ್ ಯಾವ್ದು ಇಂಡಿಯಾದಲ್ಲಿ ಅಂದರೆ BBK ವೈನ್ಸ್ ಅಂತ ಒಂದಿದೆ. ಆಮೇಲೆ AIB ಗೊತ್ತಲ್ವಾ, ಅದೊಂದಿದೆ. ಇನ್ನು ಸುಮಾರು ಚಾನಲ್ಗಳಿದೆ ಯೂಟ್ಯೂಬ್ ಚಾನಲ್ಗಳು. ಅವರೆಲ್ಲ ಡೈಲಿ ಬೇಸಿಸ್ ಮೇಲೆ ಅಪ್ಲೋಡ್ ಮಾಡ್ತಾ ಇರ್ತಾರೆ, ವೀಕ್ಲಿ ಬೇಸಿಸ್ ಅಪ್ಲೋಡ್ ಮಾಡಿ ಅವ್ರಿಗೆಲ್ಲ ಒಳ್ಳೆ ದುಡ್ಡು ಬರುತ್ತೆ. ದುಡ್ಡು ಬರಲ್ಲ ಅಂತ ಹೇಳ್ತಾರೆ. ಸೊ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕೆ ಮುಂಚೆ ಗ್ಯಾಪ್ ಇಟ್ಕೊಳ್ಳಿ. ಇವತ್ತಿಗೆ ಇಷ್ಟು ಸಾಕು. ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕೆ ಮುಂಚೆ ಯಾವತ್ತೂ ದುಡ್ಡುಗೋಸ್ಕರ ಮಾಡಬೇಡಿ, ಅದನ್ನೇ ನಂಬ್ಕೊಂಬೇಡಿ, ಗೊತ್ತಾ. ಒಂದು ಪ್ಯಾಷನ್ ಥರ ಓಪನ್ ಮಾಡಿ. ಆಮೇಲೆ ಯೂಟ್ಯೂಬಲ್ಲಿ ಸಕ್ಸಸ್ ಆಗೋದು ಕಷ್ಟ, ತುಂಬ ಕಷ್ಟ ಇದೆ. ಬಟ್ ಕಷ್ಟಪಟ್ಟರೆ ಸುಖ ಇದೆ ಫ್ರೆಂಡ್ಸ್, ಯಾವುದು ತಿಳ್ಕೊಳ್ಳಿ. ಯೂಟ್ಯೂಬ್ ಚಾನಲಲ್ಲಿ ಕಷ್ಟಪಟ್ಟರೆ ಸುಖ ಇದ್ದೇ ಇದೆ. ಆಮೇಲೆ ನೀವು ಯಾರು ಅಂತ ಜನಗಳಿಗೆ ಗೊತ್ತಾಗ್ತೀರಾ. ಸುಮ್ಮನೆ ಇದು ಮಾಡೋಕ್ಕೆ ಹೋಗ್ಬೇಡಿ. ನೀವು ಯಾರು ಅಟ್ಲೀಸ್ಟ್ ಜನಗಳಿಗೆ ಗೊತ್ತಾಗ್ತೀರಾ. ಆಮೇಲೆ ಆಬಿ ಥರ ಯೂಸ್ ಮಾಡಿ. ನಾನು ಅಷ್ಟೇ ಒಂದು ಆಬಿ ಥರ ನನ್ನ ಪ್ಯಾಷನ್ ಥರ ಜನಗಳು ಏನೋ ಒಂದು ಹೇಳಬೇಕು ಅನಿಸ್ತು. ಸೊ ಅದಕ್ಕೋಸ್ಕರ ಯೂಟ್ಯೂಬ್ ಚಾನಲ್ ಮಾಡಿ ಇದು ಮಾತಾಡ್ತೀನಿ ಹೊರತು ನಾನೇನು ದುಡ್ಡುಗೋಸ್ಕರ ಮಾಡ್ತಾಯಿಲ್ಲ. ಸೊ ಯಾಕಂದರೆ ಆ ದುಡ್ಡು ನಂಬ್ಕೊಂಡು ನಾವು ಇರೋಕ್ಕಾಗಲ್ಲ, ನಾನು ನಂಬೋದು ಇಲ್ಲ. ಸೊ ನಮಗೂ ಬೇರೆ ವರ್ಕ್ ಇದೆ. ಸೊ ನೀವು ಬೇರೆ ವರ್ಕ್ ಇಟ್ಕೊಂಡು ಯೂಟ್ಯೂಬ್ ಚಾನಲ್ನ ಮಾಡಿ, ಗೊತ್ತಾ. ಇದನ್ನೇ ನಂಬ್ಕೊಂಡು ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ಯೂಟ್ಯೂಬ್ ಬಗ್ಗೆ ನಾನು ಇಷ್ಟು ಹೇಳಿದ್ದೀನಲ್ವಾ. ಸೊ ಇಷ್ಟು ಹೇಳಿದ್ರೆ ಇವತ್ತಿಗೆ ಸಾಕು. ಇನ್ನು ಮುಂದೆ ನಾನು ಯೂಟ್ಯೂಬ್ ಬಗ್ಗೆ ಏನೇನು ಮಾಡಬೇಕು, ಏನು ಮಾಡ್ಬೋದು ನಿಮಗೆಲ್ಲ ಹೇಳ್ತೀನಿ. ಸೊ ಇವತ್ತು ಸದ್ಯಕ್ಕೆ ಸಾಕು. ಬಾಯ್ ಫ್ರೆಂಡ್ಸ್, ನಾಳೆ ಮತ್ತೆ ಸಿಗ್ತೀನಿ.